ಒಬ್ಬ ವ್ಯಕ್ತಿಯು 12 ಟೇಬಲ್ ಮತ್ತು ಚೇರ್ಗಳನ್ನು ಖರೀದಿಸಲು 500 ರೂಪಾಯಿ ಖರ್ಚು ಮಾಡ್ತಾನೆ. ಒಂದು ಟೇಬಲ್ ಬೆಲೆ 50 ಮತ್ತು ಒಂದು ಚೇರ್ ಬೆಲೆ ₹40. ಖರೀದಿಸಲಾದ ಚೇರ್ ಮತ್ತು ಟೇಬಲ್ಗಳ ಅನುಪಾತ ಎಷ್ಟು ಅಂತ ಕೇಳ್ತಿದ್ದಾರೆ. ಇದು ಅನುಪಾತ ಸಮ್ಸು. ಸೊ ಇದನ್ನು ಬಿಡಿಸೋಣ. ಖರೀದಿಸಲು ಟೇಬಲ್ಗಳ ಸಂಖ್ಯೆಯು ಎಕ್ಸ್ ಆಗಿರಲಿ. ನಮಗೆ ಎಷ್ಟು ಟೇಬಲ್ ಅಂತ ಗೊತ್ತಿಲ್ಲ, ಸೊ ಅದಕ್ಕೆ ಎಕ್ಸ್ ಅಂತ ಹಾಕ್ತಾ ಇದ್ದೀವಿ. ಖರೀದಿಸಲು ಚೇರ್ಗಳ ಸಂಖ್ಯೆ ಅದು ನಮಗೆ ಗೊತ್ತಿಲ್ಲ, ಬಟ್ ಟೋಟಲ್ ಆಗಿ 12 ಅಂತ ಹೇಳಿದರೆ 12 ಮೈನಸ್ ಎಕ್ಸ್ ಅಂದರೆ ಇಲ್ಲಿರೋ ಎಕ್ಸ್, ಮತ್ತು ಇದನ್ನು ಮೈನಸ್ ಮಾಡಿದ್ರೆ ಟೇಬಲ್ ಎಷ್ಟು ಅಂತ ಗೊತ್ತಾದರೆ ಚೇರ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಮೈನಸ್ ಎಕ್ಸ್ ಅಂತ ತೊಗೊಂಡಿದೆ. ನೆಕ್ಸ್ಟು ಅದಕ್ಕೆ ಬಟ್ ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟ್ ಆಗಿದೆ, ಒಂದು ಪರ್ ಟೇಬಲ್ಗೆ ಎಷ್ಟು, ಪರ್ ಚೇರ್ಗೆ ಎಷ್ಟು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 50x ಅಂತ ಹಾಕ್ಕೊಂಡಿದ್ದೀವಿ ಪ್ಲಸ್ 40x. ಓಕೆ, ಸೊ ಇದನ್ನು 12x ಎಷ್ಟು ನಂಬರ್ಸ್ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲದಿರೋದಕ್ಕೆ ಟೋಟಲ್ 12 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಖರ್ಚು ಮಾಡಿದ್ದಾರೆ 500 ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು 50x ಮೈನಸ್ 40x ಓಕೆ ಈಸ್ ಈಕ್ವಲ್ ಟು 500 ಟೋಟಲು ಮೈನಸ್ಸು 40 ಇಂಟು 12 480 ಬಂದಿದೆ. ಸೊ 480 ಇಲ್ಲಿ ಹಾಕ್ತಾಯಿದ್ದೀವಿ. ನೆಕ್ಸ್ಟು 50 ಮೈನಸ್ 40 ಎಷ್ಟು ಬಂತು 10x ಈಸ್ ಈಕ್ವಲ್ ಟು 500 ಮೈನಸ್ 480 ಸೊ 20. ಎಕ್ಸ್ ಈಸ್ ಈಕ್ವಲ್ ಟು ಸೊ 2 ಬರುತ್ತೆ. ಯಾಕೆ ಅಂತಂದರೆ 10 ಡಿವೈಡೆಡ್ ಬೈ 20 ಅಂದರೆ 1/2. ಸೊ 2 ಬರುತ್ತೆ ಇಲ್ಲಿ ಎಕ್ಸ್. ಟೇಬಲ್ಗಳ ಸಂಖ್ಯೆ 2 ಇದೆ, ಚೇರ್ಗಳ ಸಂಖ್ಯೆ 10 ಆಗುತ್ತೆ. ಸೊ ಔಟ್ ಆಫ್ 12ಅಲ್ಲಿ ಸೊ ಚೇರ್ದು ನಾವು ಟೇಬಲ್ದ ಕಂಡುಹಿಡಿಯೋದಕ್ಕೆ 2 ಇದೆ. ಸೊ ಮೈನಸ್ 10. ಅನುಪಾತ ಇವುಗಳ ಅನುಪಾತ ಎಷ್ಟಾಗುತ್ತೆ ಅಂದರೆ 10:2 ಈಸ್ ಈಕ್ವಲ್ ಟು 5:1 ಅಂತಲೂ ಹೇಳ್ಬೋದು. ಬೋತ್ ಆಲ್ಸೋ ಸೇಮ್. ಓಕೆ.